ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನೇತ್ರಾವತಿ ಕಿಚನ್. ನಾನಿವತ್ತು ಬೂತಾಯಿ ಮೀನು ಸಾಂಬಾರು ಮತ್ತಿ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸಾಂಬಾರು ಮುದ್ದೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರು ಮಾಡೋದಕ್ಕೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ನಾನಿವಾಗ 1 ಸ್ಪೂನು ಕಾಳು ಮೆಣಸು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, 2 ಲವಂಗ, ಅಚ್ಕಾರದ ಪುಡಿ 1/2 ಸ್ಪೂನು, 1 ಸ್ಪೂನು ಧನಿಯಾ ಪೌಡ್ರು, 1 ಕಪ್ ಆಗೋಷ್ಟು ತೆಂಗಿನಕಾಯಿ, ಅಡುಗೆ ಅರಿಶಿನ ಪೌಡ್ರು, ಹುಣಸೆ ಹಣ್ಣು ಮತ್ತು 1 ಸ್ಪೂನ್ ಕಡಲೆ, ಈ ಕಡೆ 2 ಟೊಮೊಟೊ, 1 ಈರುಳ್ಳಿ ಮಸಾಲೆ ರುಬ್ಬೋದಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ 1 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಅರ್ಧ kg ಆಗೋಷ್ಟು ಮತ್ತು ಬೂತಾಯಿ ಮೀನು ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ತೊಳೆದು ಅಡುಗೆ ಅರಿಶಿನ ಪೌಡ್ರು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲೆ ರುಬ್ಬೋದಕ್ಕೆ ಒಂದು ಜಾರ್ಗೆ 2 ಟೊಮೊಟೊ, 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಾಗೋಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಕಡಲೆ ಮತ್ತು ಕಾಳು ಮೆಣಸು, 2 ಲವಂಗ, ಸ್ವಲ್ಪ ಚಕ್ಕೆ, ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ, 1/4 ಟೀ ಸ್ಪೂನ್ ಅಡುಗೆ ಅರಿಶಿನ ಪೌಡ್ರ್ ಹಾಕ್ಕೊಂಡು ಇದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಮಸಾಲೆನ. ಮತ್ತು ಮೀನು ಸಾಂಬಾರಿಗೆ ಯಾವಾಗಲೂ ಕಾಯಿ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ, ಇದನ್ನ ಇವಾಗ ನಾವು ನುಣ್ಣಗೆ ರೆಡಿ ಮಾಡ್ಕೊಂಡಾಯಿತು. ನೋಡ್ತಾ ಇದ್ದೀರಲ್ವ, ಈ ರೀತಿ ನುಣ್ಣಗೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಬನ್ನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದೇ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಈ ರೀತಿ ನಾವು ಚೆನ್ನಾಗಿ ನೋಡಿ, ಈ ರೀತಿ ಒಂದು ಕುದಿ ಬರೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳು ಗಟ್ಟಿ ಬೇಕು ಅಂತೇಳಿ ನೋಡ್ಕೊಳ್ಳಿ. ನೋಡಿ, ನಾನು ತೀರ ತೆಳು ಮಾಡ್ಕೊಂಡಿಲ್ಲ ಅಥವಾ ಗಟ್ಟಿಯಾಗೂ ಇಲ್ಲ, ಒಂದು ಮೀಡಿಯಮಾಗಿ ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಇದು ಚೆಂದ ಕುದಿಬೇಕು. ನೋಡಿ, ಈ ರೀತಿ ಚೆಂದ ಕುದಿಬೇಕಾದ್ರೆ ನಾವಿವಾಗ ಇದಕ್ಕೆ ಹುಣಸೆ ಹುಳಿ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಹುಣಸೆ ಹಣ್ಣು ನೆನೆ ಹಾಕಿದ್ದೆ, ಅದರ ರಸನ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀನು ಸಾಂಬಾರಿಗೆ ಮೇನ್ ಬೇಕಾಗಿರೋದು ಇದು, ನಾವು ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ಆವಾಗ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿವಾಗ ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ಒಂದು 5-10 ನಿಮಿಷ ಚೆನ್ನಾಗಿ ಸಾಂಬಾರು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಆವಾಗ ನಮಗೆ ಮೀನು ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ಆದಮೇಲೆ ನಾವು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಇವಾಗ ನಾವು ಉಪ್ಪು ಜಾಸ್ತಿ ಕಡಿಮೆ ಎಲ್ಲ ನಾವು ಇವಾಗ ನೋಡ್ಕೊಳ್ಬೋದು. ನೋಡಿ, ಈ ರೀತಿ ಸಾಂಬಾರು ಚೆಂದ ಕುದಿ ಬಂದಮೇಲೆ ನಾನಿವಾಗ ಇದಕ್ಕೆ ಮೀನುಗಳನ್ನ ಸೇರಿಸ್ಕೊಳ್ತೇನೆ. ಒಂದೊಂದಾಗಿ ಮೀನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದ್ರ ಪಕ್ಕ ಒಂದು ಅಂಟ್ಕೊಳ್ದೇ ರೀತಿ ಮೀನುಗಳನ್ನ ಹಾಕ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ಒಂದೊಂದಾಗಿ ನಾವು ಮೀನುಗಳನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಈ ಮೀನು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ನಮ್ಮ ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು. ಮೀನು ವಾರಕ್ಕೊಂದು ಸಲನಾದರೂ ಮೀನು ಸಾಂಬಾರು ಮಾಡಿಕೊಂಡು ತಿಂತಾಯಿರಿ. ನೋಡಿ, ಈ ರೀತಿ ಎಲ್ಲ ಮೀನುಗಳನ್ನೂ ನಾನು ಸೇರಿಸ್ಕೊಂಡು ಇವಾಗ ಸಾಂಬಾರನ್ನೆಲ್ಲ ಮೀನು ಸಾಂಬಾರೊಳಗಡೆ ಮುಳುಗಬೇಕು. ಆ ರೀತಿ ನಾವು ಸ್ವಲ್ಪ ಈ ರೀತಿ ನಿಧಾನವಾಗಿ ಮೀನುಗಳನ್ನ ಸಾಂಬಾರೊಳಗಡೆ ಸೇರಿಸ್ಕೊಳ್ಬೇಕು. ಜಾಸ್ತಿ ತಿರ್ವಕ್ಕೆ ಹೋಗ್ಬಾರ್ದು, ಮೀನುಗಳು ಕಲಸೋಗ್ಬಿಡತ್ತೆ. ಏನಿಲ್ಲ, ಇವಾಗ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು, ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು, ಮೀನು ಬೆಂದೋಗುತ್ತೆ. ನೋಡಿ, ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು.
ಮೀನು ಸೂಪರಾಗಿ ಬೆಂದು ಸಾಂಬಾರು ಸಖತ್ತಾಗಿ ರೆಡಿ ಆಗುತ್ತೆ ನಮಗೆ. ನೋಡಿ ಇವಾಗ ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ. ಒಂದು 3 ನಿಮಿಷ ಬಿಟ್ಟಿದ್ದೆ. ನೋಡ್ತಾ ಇದ್ದೀರಲ್ವಾ ಸೂಪರಾಗಿ ಘಮ ಘಮ ಅಂತ ಬಿಸಿ ಬಿಸಿ ಬೂತಾಯಿ ಮೀನು ಸಾಂಬಾರು ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವಾ, ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ಮತ್ತೆ ಯಾಕೆ ಸುಮ್ಮನೆ ಇದ್ದೀರಾ? ನೀವೊಂದ್ಸಲ ಟ್ರೈ ಮಾಡಿ, ರುಚಿ ನೋಡಿ, ಟೇಸ್ಟ್ ನೋಡಿ, ಊಟ ಮಾಡ್ಕೊಂಡು ಮಜಾ ಮಾಡಿ. ಸಂಡೇ ಸ್ಪೆಷಲ್ಗೆ ಟ್ರೈ ಮಾಡ್ತೀರಾ ಅಲ್ವಾ? ನೋಡಿ ಎಷ್ಟು ಚೆಂದ ರೆಡಿಯಾಗಿದೆ ಸಾಂಬಾರು ಅಂತ. ಸೂಪರಾಗಿದೆ. ಮೀನು ಕೂಡ ಸಖತ್ತಾಗಿ ಬೆಂದಿದೆ ಕರೆಕ್ಟಾಗಿ. ಈ ರೀತಿ ಜಾಸ್ತಿ ಬೇಯಿಸ್ಕೊಳ್ಬಾರ್ದು. 2ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು. ಮೀನು ಸೂಪರಾಗಿ ಬೆಂದು ಸಾಂಬಾರು ಟೇಸ್ಟಿಯಾಗಿ ರೆಡಿಯಾಗತ್ತೆ. ಇದನ್ನು ಬಿಸಿ ಬಿಸಿ ಸಾಂಬಾರು, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ರೈಸ್ ಜೊತೆ ಊಟ ಮಾಡ್ತಾಯಿದ್ರೆ ವಾ 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 ಸೂಪರಾಗಿರುತ್ತೆ. ನೋಡಿ ಇವಾಗ ನಾನು ಒಂದು ಬಟ್ಲಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಸಾಂಬಾರು ಅಂತ. ನೋಡಿದ್ರಲ್ಲ ಹೇಗೆ ಮಾಡಿದೆ ನಾನು ಮೀನು ಸಾಂಬಾರು ಅಂತ. ಇದೇ ಥರ ಈಸಿಯಾಗಿ ತೋರಿಸಿದ್ದೀನಿ. ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಕಮೆಂಟ್, ಶೇರ್ ಮಾಡಿ. ನೋಡಿ ಎಷ್ಟು ಚೆಂದ ರೆಡಿಯಾಗಿದೆ ಸಾಂಬಾರು ಅಂತ. ನಾನಿವತ್ತು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ, ರೈಸ್ ಜೊತೆ ಎಲ್ಲ ಈ ಮೀನು ಸಾಂಬಾರು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ನೋಡಿ, ಮಜಾ ಮಾಡ್ಕೊಳ್ಳಿ ಆಯಿತಾ. ನೋಡಿ ಇವಾಗ ನಾನು ಮೀನು ಫ್ರೈ ಕೂಡ ಮಾಡಿದ್ದೀನಿ. ಈ ಮೀನು ಫ್ರೈನ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕಿಲ್ಲ, ಶಾರ್ಟ್ ವಿಡಿಯೋಕ್ಕೆ ಹಾಕ್ತೇನೆ. ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಮೀನು ಫ್ರೈ ಕೂಡ. ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ನೋಡಿ ಮೀನು ಫ್ರೈನ ನೋಡಿದ್ರಿ ಅಲ್ವಾ, ಬೂತಾಯಿ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ. ಇನ್ನೊಂದು ಇದೇ ಥರ ಸ್ಪೆಷಲ್ ರೆಸಿಪಿಯೊಂದಿಗೆ ಮತ್ತೆ ನಾನು ಸಿಗ್ತೇನೆ. ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿರಲಿ ಎಂದು. ಬಾಯ್ ಬಾಯ್, ಟೇಕ್ ಕೇರ್.